ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಒಂದು ನಾಣ್ಣುಡಿ ಇದೆ. ಅಂದರೆ ಅದೇನಂತಂದರೆ, ಅ ಜರ್ನಿ ಆಫ್ 1000 miles ಬಿಗಿನ್ ವಿತ್ ಅ ಸಿಂಗಲ್ ಸ್ಟೆಪ್. ಅಂದರೆ 1000 ಮೈಲಿಗಳ ಒಂದು ಪ್ರಯಾಣವು ನಮ್ಮ ಒಂದು ಸಣ್ಣ ಹೆಜ್ಜೆಯಿಂದ ಪ್ರಾರಂಭ ಆಗುತ್ತೆ. ಸೊ 2024ನೇ ಇಸವಿಯ ಜುಡಿಷರಿ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಫ್ರೀಯಾಗಿ ಯೂಟ್ಯೂಬ್ ಒಂದು ಸೀರೀಸನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈಗ ನಿಮಗೆ ಗೊತ್ತಿರ್ಬೋದು, 2023ಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮದು ಪ್ರಾಯೋಗಿಕವಾಗಿ ಕರ್ನಾಟಕ ಜುಡಿಷರಿ ಮೇನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಒಂದು 14-15 ದಿನಗಳದ್ದು ಒಂದು ವಿಡಿಯೋ ಸರಣಿ ಮಾಡಿದ್ವಿ. ಅದು ಬಹಳಷ್ಟು ಜನರು ಅದರದ್ದು ಪಾಸಿಟಿವ್ ರೆಸ್ಪಾನ್ಸ್ ತೋರಿಸಿದ್ರು. ಆ ಕಾರಣಕ್ಕೆ ಇದು ಕೂಡ ನಮ್ಮ ಒಂದು ಹ್ಯಾಶ್ಟ್ಯಾಗ್ ಎಜುಕೇಷನ್ ಫಾರ್ ಆಲ್ ಹೇಳುವಂಥದ್ದು, ಅಂದರೆ ಎಲ್ರಿಗೂ ಆ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಲಭಿಸಬೇಕು ಹೇಳುವಂಥ ಒಂದು ನಮ್ಮ ಅಭಿಯಾನ ಏನಿದೆ, ಅದಕ್ಕೆ ಪೂರಕವಾಗಿ ಇವತ್ತು ಈ ಯೂಟ್ಯೂಬ್ ಟಾರ್ಗೆಟ್ ಜುಡಿಷರಿ 2024 ಹೇಳುವಂಥ ಒಂದು ಸೀರೀಸ್ದು ಪ್ರಥಮ ಇಂಟ್ರೊಡಕ್ಟರಿ ವಿಡಿಯೋ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ನಿಮ್ಗೆ ಗೊತ್ತಿರ್ಬೋದು, ನಾನು ಬಹಳಷ್ಟು ಕ್ಲಾಸಸ್ಗಳು ಅನ್ಅಕಾಡೆಮಿಲಿ ಮಾಡಿದ್ದೆ. ಹಾಗೆ ನನ್ನ ಸ್ವಂತ ಆ್ಯಪ್ ಇದೆ, ಅಭಿಜ್ಞಾ ಲಾ ಸೀರೀಸ್ ಅಂತ, ಅಥವಾ ವೆಬ್ಸೈಟಲ್ಲಿದೆ. ಅದೆಲ್ಲ ಕೆಲವೊಂದು ಫ್ರೀ ಇದೆ, ಕೆಲವೊಂದು ಪೇಯ್ಡ್ ಕೋರ್ಸಸ್, ಹಾಗೆ ಯೂಟ್ಯೂಬಲ್ಲೂ ಕೂಡ ಇರುವಂಥದ್ದು. ಸೊ ಈಗ ನಾನು ಏನು ಹೇಳ್ತಿದ್ದೇನೆ, ಹಲವಾರು ಜನರಿಗೆ ಫೀಸ್ ಅಫೋರ್ಡ್ ಮಾಡಲಿಕ್ಕಾಗೋದಿಲ್ಲ, ಅಥವಾ ಲೈಕ್ ಯು ಡೋಂಟ್ ಜುಡಿಷರಿ ಎಕ್ಸಾಮ್ ಬರೀಬೇಕು ಹೇಳುವಂಥದ್ದೇ ಯು ವಿಲ್ ಬಿ ಇನ್ ಡೌಟ್ಸ್ ಇರುತ್ತೆ. ನಾನು ಎಕ್ಸಾಮ್ ಬರೀಬೇಕಾ ಬೇಡವಾ, ಈ ಪ್ರೊಫೆಷನನ್ನು ನಾನು ತೊಗೊಳ್ಬೇಕಾ ಬೇಡವಾ ಹೇಳುವಂಥದ್ದು. ಸೊ ಅವರೆಲ್ಲರಿಗೂ ಕೂಡ ಒಂದು ಸಣ್ಣದಾದ ಒಂದು ಗೈಡೆನ್ಸ್ ಅಂತ ಹೇಳ್ಬೋದು. ಅಂದರೆ ನಿಮ್ಗೊಂದು ಐಡಿಯಾ ಬರಲಿಕ್ಕೆ ಯಾವ ರೀತಿ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ, ಯಾವ ರೀತಿ ಎಕ್ಸಾಮ್ ಇರ್ಬೋದು, ನಾನು ಕೂಡ ಅಪೇರ್ ಆಗ್ಬೋದಾ, ಇದಕ್ಕೆ ತಯಾರಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ಬೋದಾ ಹೇಳುವಂಥ ಒಂದು ಐಡಿಯಾ, ಆ ಒಂದು ದೃಢ ಸಂಕಲ್ಪ ನೀವು ಮಾಡಿಕೊಳ್ಳೋ ಸಲುವಾಗಿ ಈ ಒಂದು ಸರಣೀಸ್ಗಳು. ಸೊ ಇದು ಯಾವಾಗ ಹೇಗೆ ಆಗುತ್ತೆ ಅಂದರೆ, ವಾರಕ್ಕೆ ಒಂದು 2-3 ದಿನ ಫ್ರೀ ಯೂಟ್ಯೂಬ್ ವಿಡಿಯೋ ಸೀರೀಸಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನಿದೆ, ಸೊ ಕೇವಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಷ್ಟೇ ಅಲ್ಲ, ಆ ಕಾನ್ಸೆಪ್ಟ್, ಉದಾಹರಣೆಗೆ ನಾವು ಫಸ್ಟ್ ಒಂದು ವಿಡಿಯೋ ಈ CPCಯ ಡೆಫಿನಿಷನ್ಸಲ್ಲಿ ನಾರ್ಮಲ್ ಆಗಿ ಯಾವ ರೀತಿಯ MCQs ಬರುತ್ತೆ ಹೇಳುವಂಥದ್ದು, ಆ MCQಸ್ನ ಎಕ್ಸಾಂಪಲ್ಲು, ಹಾಗೆ ಆ CPC ಆ ಕಾನ್ಸೆಪ್ಟ್ ಏನಿದೆ ಅದನ್ನು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡುವಂಥದ್ದು. ಸೊ ಹೀಗೆ ಎರಡೂ ನಾವು ದ್ವಿಮುಖವಾಗಿ ಹೋಗ್ತಾ ಹೋದಾಗ, ಕೇವಲ ಕಾನ್ಸೆಪ್ಟು ಅಷ್ಟೇ ಅಲ್ಲ, ಹಾಗೆ ಕೇವಲ MCQs ಅಷ್ಟೇ ಅಲ್ಲ, ಅದೆರಡನ್ನು ಸಮೀಕರಣ ಮಾಡಿಕೊಂಡು ಮುಂದುವರಿತಾ ಹೋದರೆ ಇಟ್ ವಿಲ್ ಬಿ ಲೈಕ್ ಎಕ್ಸಾಮ್ ಪರ್ಪಸ್ ಅಂತ ಅಷ್ಟೇ ಅಲ್ಲ, ನಾವು ಒಂದು ಈ CPC ಮಟ್ಟಿಗೆ ಅಥವಾ ಕಾನೂನು ಮಟ್ಟಿಗೆ, CPC ಥರನೇ ಹಲವಾರು ಕಾನೂನುಗಳನ್ನು ನಾವು ಓದ್ತಾ ಹೋದಾಗೆ ನಮಗೆ ಒಂದು ಒಳ್ಳೆ ರೀತಿಯ ಕಾನ್ಫಿಡೆನ್ಸ್ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಅದು ನಮಗೆ ಯಾವುದೇ ಹುದ್ದೆ, ಜುಡಿಷರಿ ಅಂತ ಅಲ್ಲ, ಯಾವುದೇ ನಾವು ಹುದ್ದೆಗೆ ಮುಂದೆ ಹೋಗ್ಲಿಕ್ಕೂ ಕೂಡ ಒಂದು ಸಣ್ಣದಾದ ಒಂದು ಸಹಾಯ ಆಗ್ಬೋದು ಹೇಳುವಂಥದ್ದು ನಮ್ಮೆಲ್ಲರ ಅನಿಸಿಕೆ, ಹಾಗೂ ಹಲವಾರು ಜನರಿಗೆ ಇದು ಎಫೆಕ್ಟಿವ್ ಅಂತ ಕೂಡ ಅನಿಸಿದೆ. ಸೊ ಆ ನಿಟ್ಟಿನಲ್ಲಿ ಇದಕ್ಕೋಸ್ಕರ ನೀವೇನು ಮಾಡಬೇಕಂತಂದರೆ, ನೋಡಿ, ವಾಟ್ಸಪ್ ಗ್ರೂಪ್ ಒಂದು ಪ್ರಾರಂಭ ಮಾಡಿದ್ದೇನೆ. ಸೊ ಇವತ್ತಷ್ಟೇ ನಾನು ಪ್ರಾರಂಭ ಮಾಡಿರುವಂಥದ್ದು. ಅದಕ್ಕೆ ನೀವು ಆ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿದ್ದೇನೆ, ಓಕೆ. ಅಥವಾ ನೀವು ಕಾಣ್ತಾ ಇರುವ ಹಾಗೆ ಇಲ್ಲಿ ಒಂದು ಸ್ಕ್ರೀನಲ್ಲಿ ಒಂದು ಸ್ಕ್ರೋಲ್ ಬರ್ತಾ ಇದೆ, ಈ ನಂಬರ್ಗೂ ಸಹ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮನ್ನು ಆ ಗ್ರೂಪಿಗೆ ಆ್ಯಡ್ ಮಾಡ್ತೇವೆ. ಸೊ ಇದಕ್ಕೆ ನೀವು ಯಾವುದೇ ರೀತಿಯ ಶುಲ್ಕವನ್ನು ತೆರಬೇಕಾಗಿಲ್ಲ, ಅಥವಾ ಮುಂದೆ ಬರುವಂತಹ ವೀಡಿಯೋಸ್ಗಳಿಗೂ ಕೂಡ ಯಾವುದೇ ಶುಲ್ಕ ತೆರಬೇಕಾಗಿಲ್ಲ. ಕೇವಲ ವಾಟ್ಸಪ್ಪಲ್ಲಿ ಜನರಲ್ ಆಗಿ ಬರುವಂಥ ವೀಡಿಯೋಸ್ಗಳನ್ನು ನೋಡಿದರೆ ಸಾಕು. ಸೊ ಅದು ಎಲ್ಲಿ ಅಂದರೆ, ನಾನು ಯೂಟ್ಯೂಬ್ ಅಭಿಜ್ಞಾ ಲಾ ಸೀರೀಸ್ ಅಂತ ಏನು ಯೂಟ್ಯೂಬ್ ನೀವು ನೋಡ್ತಾ ಬಂದಿದ್ದೀರಿ, ಅದರಲ್ಲೇ. ಆದರೆ ನಿಮ್ಗೆ ಆ ಒಂದು ಲಿಂಕ್ ತಪ್ಪು ಹೋಗಬಾರ್ದು ಹೇಳುವಂಥ ಕಾರಣಕ್ಕೆ ಒಂದೇ ಒಂದು ಇಂಟಿಗ್ರೇಟೆಡ್ ಆಗಿ ಎಲ್ಲವೂ ಒಂದೇ ಕಡೆ ಸಿಗುವ ಕಾರಣಕ್ಕೋಸ್ಕರ ಈ ಒಂದು ಗ್ರೂಪನ್ನು ಮಾಡ್ತಾ ಇದ್ದಾವೆ. ಸೊ ಆಲ್ರೆಡಿ 2023ನೇ ಗ್ರೂಪ್ ಇದೆ, ಬಟ್ 2024ನೇ ಗ್ರೂಪಿಗೆ ಸಂಬಂಧಪಟ್ಟ ಹಾಗೆ, 24ನೇ ಒಂದು ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಈ ಗ್ರೂಪನ್ನು ಪ್ರಾರಂಭ ಮಾಡ್ತಿದ್ದಾವೆ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ಗಳು ಎಲ್ಲರೂ ಕೂಡ ಜಾಯ್ನ್ ಆಗ್ಬೋದು. ಆ ಲಿಂಕ್ ಇದೆ, ನೀವು ಜಾಯ್ನ್ ಆಗ್ಬೋದು. ಅಡ್ಮಿನ್ ಪರ್ಮಿಷನ್ ಏನು ಬೇಕಂತ ಇಲ್ಲ, ನೀವು ಖಂಡಿತವಾಗಿಯೂ ಜಾಯ್ನ್ ಆಗ್ಬೋದು. ಸೊ ಇದರಲ್ಲಿ ಏನಿರುತ್ತೆ, ಏನು ನಾವು ಪೋಸ್ಟ್ ಮಾಡ್ತೇವೆ ಅಂದರೆ, ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ವಿಡಿಯೋ ಯಾವುದು ನಾನು ಪ್ರತಿದಿನ ಅಂತಲ್ಲ, ವಾರಕ್ಕೆ ಒಂದು 2-3 ದಿನ ಈ MCQ ಸೀರೀಸನ್ನು ಮಾಡ್ತೇನೆ. ಹಾಗೆ ಇನ್ನು ಸ್ವಲ್ಪ ದಿನ ಕಳೆದ ಮೇಲೆ ಮೇನ್ಸಿಗೆ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಟ್ರಾನ್ಸ್ಲೇಷನ್ನ ಸ್ವಲ್ಪ ಐಡಿಯಾ ಕೂಡ ಕೊಡ್ತಾ ಹೋಗ್ತೇನೆ. ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ 200ಕ್ಕೂ ಹೆಚ್ಚು ಅಧಿಕ ವೀಡಿಯೋಸ್ಗಳು ಎಕ್ಸಾಮ್ ಪರ್ಪಸ್ಗೆ ಇವೆ. ಆದರೆ ನಿಮಗೆ ಅದು ಹುಡುಕ್ಲಿಕ್ಕೆ ಕಷ್ಟ ಆಗ್ಬೋದು, ಅಥವಾ ಯಾವುದು ರೆಲೆವೆಂಟ್ ಹೇಳುವಂಥದ್ದು ಗೊತ್ತಾಗೋದಿಲ್ಲ. ಸೊ ಇನ್ಫಾರ್ಮೇಷನ್ ಒಂದು ವೇಳೆ ಜಾಸ್ತಿ ಇದ್ರೂ ಸಹ ತುಂಬ ಜನ ಕನ್ಫ್ಯೂಷನ್ ಆಗ್ತಾರೆ. ಇದನ್ನು ನಾನು ನೋಡುವಂಥ ಸರ್ವೇ ಸಾಮಾನ್ಯ ಸಂಗತಿ. ಸೊ ಅದಕ್ಕೋಸ್ಕರ ಒಂದು ಟಾರ್ಗೆಟ್, ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ ಇರಲಿ ಹೇಳುವಂಥ ಕಾರಣಕ್ಕೆ ಈ ಗ್ರೂಪನ್ನು ಸ್ಟಾರ್ಟ್ ಮಾಡಿದ್ದೇವೆ. ಹಾಗೆ ವಾಟ್ಸಪ್ ಚಾನಲ್ ಕೂಡ ಇದೆ. ಅಭಿಜ್ಞಾ ಲಾ ಸೀರೀಸಲ್ಲಿ ಬರುವಂತಹ ಎಲ್ಲ ವೀಡಿಯೋಸ್ಗಳು ಅಥವಾ ಏನೇ ಮಾಹಿತಿ ಇರಲಿ ಕೂಡ
ಆ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಸೊ ನೀವು ನೋಡುವ ಹಾಗೆ ಹಲವಾರು ರೀತಿಯ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳು ಕೂಡ ಇವೆ, ಅದನ್ನು ಕೂಡ ಜಾಯ್ನ್ ಆಗ್ಬೋದು. ಅದು ಕೇವಲ ಜುಡಿಷಿಯಲ್ ಎಕ್ಸಾಮಿಗೆ ಸಂಬಂಧಪಡದೆ ಬೇರೆ ಇನ್ನೂ ಹಲವಾರು ಕಾನೂನು ಸಂಬಂಧಪಟ್ಟ ಹಾಗೆ ಅದನ್ನು ಕೂಡ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗುವಂತಹ ಹಲವಾರು ರೂಪುರೇಷೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದು ಕೆಲವೇ ಮುಂದಿನ ವರ್ಷದಲ್ಲಿ ಅದು ಎಫೆಕ್ಟಿವ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದು ಜಸ್ಟ್ ಒಂದು ಇಂಟ್ರಡಕ್ಟರಿ ವಿಡಿಯೋ ಆಗಿತ್ತು. ಏನೇನು ನಾನು ಮಾಡ್ತೇನೆ ಅಂತಂದರೆ 5 MCQs ಕ್ವಶನ್ಸ್ಗಳನ್ನು, ಸೊ ತುಂಬ ಕಮ್ಮಿ, 5 MCQs ಅಂದರೆ ಬಹಳವೇ ಕಮ್ಮಿ MCQs, ಆದರೂ ಸಹ ಆ MCQs ಪ್ರತಿಯೊಂದು MCQsಲ್ಲಿ ಅಡಗಿರುವಂತಹ ಕಾನ್ಸೆಪ್ಟ್ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಸೊ ಇದು ನನ್ನ ಒಂದು ಪ್ರಯತ್ನ. ಎಲ್ರಿಗೂ ಎಜುಕೇಷನ್, ಕಾನೂನು ಸಂಬಂಧಪಟ್ಟ ಹಾಗೆ ಎಲ್ರಿಗೂ ಒಂದು ಅಂದಾಜು ಸಿಗಲಿ ಅಂತ ಹೇಳುವಂಥ ಒಂದು ಪ್ರಯತ್ನವನ್ನು ನಾವು ಈಗ ಒಂದು ಪ್ರಾರಂಭ ಮಾಡ್ತಿದ್ದೇವೆ. ಆ ನಿಟ್ಟಿನಲ್ಲಿ ಇದು ನಮ್ಮ ಪ್ರಥಮ ಹೆಜ್ಜೆ. ಸೊ ಅದಕ್ಕೆ ತಮ್ಮೆಲ್ಲರ ಸಪೋರ್ಟು ಇಲ್ಲಿ ತನಕ ಬಹಳಷ್ಟು ಸಿಕ್ಕಿದೆ, ಇನ್ನೂ ಕೂಡ ಇದೇ ರೀತಿ ಸಿಗ್ತಾ ಇರಲಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸಿಗೆ ಕೂಡ ಈ ಒಂದು ವಾಟ್ಸಾಪ್ ಗ್ರೂಪ್ನ ಲಿಂಕನ್ನು ಅದನ್ನು ಕಳಿಸ್ಕೊಡಿ. ಹಾಗೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಫ್ರೀ ಟೆಸ್ಟ್ ಸಿರೀಸ್ ಅಂತ ಕೂಡ ನಾನು ಕಂಡಕ್ಟ್ ಮಾಡ್ತೇನೆ ಇನ್ನು ಪ್ರತಿ ವಾರ ಅಥವಾ 2 ವಾರಕ್ಕೊಮ್ಮೆ. ಅದರದ ಲಿಂಕನ್ನು ಕೂಡ ಆ ಗ್ರೂಪಲ್ಲಿ ಕಳಿಸ್ತೇನೆ. ಹಾಗೆ ನಾನು ಏನು MCQsನ್ನು ಇಲ್ಲಿ ನಾನು ಸಾಲ್ವ್ ಮಾಡ್ತೇನೆ ಕ್ವಶನ್ಸ್ಗಳನ್ನು, ಅದನ್ನು ಕೂಡ ಆ ಗ್ರೂಪಲ್ಲಿ ಐ ವಿಲ್ ಬಿ ಶೇರಿಂಗ್ ದ್ಯಾಟ್. ಓಕೆ, ಸೊ ದಿಸ್ ಈಸ್ ವಾಟ್ ಆಲ್ ಈಸ್ ಅಬೌಟ್ ಅವರ್ ಟಾರ್ಗೆಟ್ ಜುಡಿಷರಿ 2024. ನೀವು ಇನ್ನೂ LLB ಮುಗಿದಿಲ್ಲ ಅಥವಾ 4th ಇಯರ್ ಇದ್ದೀರಿ, 3rd ಇಯರ್ ಇದ್ದೀರಿ, ನೀವು ಈಗಲಿಂದನೇ ತಯಾರಿ ಮಾಡ್ಕೊಳ್ತಿದ್ದಾರೆ ಅಂದರೆ ಖಂಡಿತವಾಗಿಯೂ ಈ ಗ್ರೂಪನ್ನು ಜಾಯ್ನ್ ಆಗ್ಬೋದು. ಕೇವಲ 2024ಕ್ಕೆ ಎಕ್ಸಾಮ್ ಬರೆಯೋರು ಇದನ್ನು ಜಾಯ್ನ್ ಆಗಬೇಕಂತ ಅಲ್ಲ, 2025, 26ಕ್ಕೆ ಬರೀತಾ ಇರೋರು ಅಥವಾ ಫಸ್ಟ್ ಇಯರ್ 5 ಇಯರ್ಸಲ್ಲಿ ಫಸ್ಟ್ ಇಯರ್ ಅವರು ಕೂಡ ಜಾಯ್ನ್ ಆಗ್ಬೋದು. ಬಟ್ ಜನರಲ್ ಆಗಿ ಒಂದು ಅಪ್ರೋಚಿಗೋಸ್ಕರ ಈ ಒಂದು ಹೆಸರನ್ನು ನಾವು ಕೊಟ್ಟಿರುವಂಥದ್ದು 2024 ಅಂತ, ಯಾಕೆಂದರೆ ಅದೇ ಒಂದು ಸನಿಹದಲ್ಲಿರುವಂಥ ಪರೀಕ್ಷೆ. ಸೊ ಈಗಷ್ಟೇ ಮೇನ್ಸ್ ಎಕ್ಸಾಮ್ಸ್ ಮುಗ್ದಿದೆ, ಆದರೂ ಸಹ ನಮ್ಮ ತಯಾರಿ ಯಾವಾಗಲೂ ನಿರಂತರವಾಗಿರಬೇಕು. ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಅಂತ ಹೇಳುವಂಥ, ಅಂದರೆ ಆ ತೈಲಧಾರೆ ಹೇಗಿರುತ್ತೆ, ನಮ್ಮ ಭಕ್ತಿ ಹೇಗಿರಬೇಕು ದೇವರಲ್ಲಿ ಅಂತ ಅಂದರೆ, ಆ ತೈಲಧಾರೆ ಒಂದು ಎಣ್ಣೆನ ನಾವು ಹೀಗೆ ಹರಿಸಿದ್ರೆ ಆ ಧಾರೆ ಹೇಗಿರುತ್ತೆ, ನಿರಂತರವಾಗಿರುತ್ತೆ. ಅದು ದೇವರಲ್ಲಿ ನಾವು ಭಕ್ತಿ ಮಾಡಬೇಕು ಅಂತ ಹೇಳುವಂಥದ್ದು ದಾಸರ ಒಂದು ನುಡಿ. ಅದೇ ರೀತಿ ನಮ್ಮ ಈ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ, ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಲ್ಲಿ ನಮ್ಮ ಎಫರ್ಟ್ ಇರಬೇಕು ಅಂದರೆ ಅದೇ ರೀತಿ ತೈಲಧಾರೆ ವಿತೌಟ್ ಎನಿ ಇಂಟರಪ್ಷನ್ಸ್. ಸಣ್ಣ ಪುಟ್ಟ ಬರುತ್ತೆ, ಬಟ್ ಆ ಒಂದು ನೀವು ಎಣ್ಣೆಯನ್ನು ಒಂದು ಬಾಟ್ಲಿಗೆ ಹಾಕುವಾಗ ನೋಡಿ ಅದರದ್ದು ಧಾರೆ ಹೇಗೆ ಸ್ಪಷ್ಟವಾಗಿ ನಿರಂತರವಾಗಿ ಹರಿತಾ ಇರುತ್ತೆ. ಆ ರೀತಿಯಲ್ಲಿ ನಿಮ್ಮ ಪ್ರಿಪ್ರೇಷನ್ ಇರಲಿ ಅಂತ ಹೇಳುವಂಥ ಒಂದು ಆಶಯವನ್ನು ನಾವು ವ್ಯಕ್ತಪಡಿಸ್ತಾ, ಹಾಗೆ ಇನ್ನು ಸೋಷಿಯಲ್ ಮೀಡಿಯಾ ಚಾನಲ್ಸ್ಗಳು ಹಲವಾರು ಇವೆ. ಸೊ ಇದಕ್ಕೆ ಯಾವುದೇ ರೀತಿಯ ಪೇಮೆಂಟ್ ಇಲ್ಲ. ಪೇಮೆಂಟ್ ಇರುವಂಥದ್ದು ಅದು ನಾನು ಆಲ್ರೆಡಿ ಬಹಳಷ್ಟು ಸಲ ತಿಳಿಸ್ಕೊಟ್ಟಿದ್ದೇನೆ, ನಿಮ್ಗೆ ಗೊತ್ತಿರಲೂಬಹುದು. ದಿಸ್ ಈಸ್ ಆಲ್ ಫ್ರೀ ಪ್ಲ್ಯಾಟ್ಫಾರ್ಮ್ಸ್. ನೀವು ಫ್ರೀ ಪ್ಲ್ಯಾಟ್ಫಾರ್ಮ್ಸಲ್ಲಿ ಯು ಕ್ಯಾನ್ ಎಕ್ಸ್ಪ್ಲೋರ್ ಎನಿ ಆಫ್ ದೀಸ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್. ಹಾಗೆ ಡೌಟ್ಸ್ ಇದ್ದರೆ ಇಲ್ಲಿ ಕಾಣ್ತಾ ಇರುವಂಥ ನಂಬರ್ ಏನಿದೆ 9036201870ಗೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಇಮೇಲ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ನಮ್ಮ ವೆಬ್ಸೈಟ್ www.abhijnalegal.in ಹೇಳುವಂಥದ್ದು ವೆಬ್ಸೈಟ್. ಹಾಗೆ ಇನ್ನೊಂದು ಯೂಟ್ಯೂಬ್ ಚಾನಲ್, ಇಂಗ್ಲೀಷ್ ಯೂಟ್ಯೂಬ್ ಚಾನಲನ್ನು ನಾನು ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದ್ದೇವೆ, ಅಭಿಜ್ಞಾ ಲೀಗಲ್ ಮ್ಯಾಪ್ಸ್ ಅಂತ ಹೇಳುವಂಥದ್ದು. ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಆಗ್ಬೋದು, ಇಂಗ್ಲೀಷಲ್ಲಿರುವಂಥದ್ದು ಅದು. ಹಾಗೆ ವಾಟ್ಸಪ್ ಗ್ರೂಪ್ ಬಗ್ಗೆ ಹೇಳಿದೆ. ಇನ್ಸ್ಟಾದಲ್ಲಿ ಕೂಡ ನಾವು ಸಣ್ಣ ಸಣ್ಣ ವೀಡಿಯೋಸ್ಗಳು, ಟ್ರಾನ್ಸ್ಲೇಷನ್ ಒಂದು ಇದೆಲ್ಲವೂ ಏನು ಮಾಡಿದ್ದು ಪ್ರಾಯೋಗಿಕವಾಗಿ ಮಾಡಿದ್ದು ಈ ವರ್ಷ. ಆದರೆ ಮುಂದಿನ ವರ್ಷದಲ್ಲಿ ಎಲ್ಲವೂ ಕೂಡ ಫುಲ್ ಫ್ಲೆಜ್ಡ್ ಆಗಿ ನಿಮಗೆ ನಿರಂತರವಾಗಿ ಮಾಹಿತಿಯನ್ನು ತಲುಪಿಸುವಂಥ ಈ ನ್ಯೂಸ್ ಚಾನಲ್ಗಳು ಹೇಗೆ ಮಾಹಿತಿ ತಲುಪಿಸ್ತವೆ, ಅದೇ ರೀತಿ ನಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಕಾನೂನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ತಲುಪಿಸುವಂತಹ ಆ ಹೊಣೆಗಾರಿಕೆಯನ್ನು ನಾವು ಇದ್ರ ಮುಖಾಂತರ ಎಲ್ಲವೂ ತೊಗೊಂಡಿದ್ದೇವೆ ಅಂತ ಹೇಳ್ತಾ, ವೆಬ್ಸೈಟ್, ಆಂಡ್ರಾಯ್ಡ್ ಆ್ಯಪ್, ಅಭಿಜ್ಞಾ ಲಾ ಸೀರೀಸ್ ಅಂತ ಆ್ಯಪ್ ಇದೆ. ಗೂಗಲ್ ಪ್ಲೇಸ್ಟೋರ್ಸಲ್ಲಿ ಡೌನ್ಲೋಡ್ ಮಾಡಿದರೆ ನಿಮಗೆ ಅದರಲ್ಲಿ ಫ್ರೀ ಮೆಟೀರಿಯಲ್ ಎಲ್ಲ ಸಿಗುತ್ತೆ. ಕೆಲವೊಂದು ಫ್ರೀ ಟೆಸ್ಟ್ ಸೀರೀಸ್ ಇದೆ, ಅದನ್ನು ಕೂಡ ಅಟೆಂಡ್ ಮಾಡ್ಬೋದು. ಹಾಗೆ ಇದೆಲ್ಲ ಫೇಸ್ಬುಕ್ ಕೂಡ ಇದೆ. ಯೂಟ್ಯೂಬ್ ಅಂತ ನಿಮ್ಗೆ ಗೊತ್ತೇ ಇರುವಂಥದ್ದು, ಈಗ ಏನು ಯೂಟ್ಯೂಬ್ ವೀಡಿಯೋ ನೋಡ್ತಿದ್ದೀರಿ ಅದು ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಇಲ್ಲಿ ಸಂಬಂಧಪಟ್ಟ ಲಿಂಕ್ಗಳು ಎಲ್ಲವೂ ಕೂಡ ನೀವು ಯೂಟ್ಯೂಬಲ್ಲಿ ಈ ವಿಡಿಯೋ ಏನು ನೋಡ್ತಿದ್ದೀರಿ ಅದ್ರದ್ದು ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ, ಕೆಳಗೆ ಮೋರ್ ಅಂತ ಕ್ಲಿಕ್ ಮಾಡಿದರೆ ಎಲ್ಲದ್ರದ ಲಿಂಕ್ ಕೂಡ ಡಿಸ್ಪ್ಲೇ ಆಗುತ್ತೆ. ಹಾಗೆ ಮತ್ತೊಮ್ಮೆ ಆ ಗ್ರೂಪಲ್ಲಿ ನಾನು ಕಳಿಸ್ಕೊಡ್ತೇನೆ ಆ ಮಾಹಿತಿಯನ್ನು ಎಲ್ಲ ಕೂಡ, ಯಾವ್ಯಾವ
ಇನ್ಸ್ಟಾ ಅಥವಾ ವಾಟ್ಸಪ್ ಚಾನಲ್ಲು ಮತ್ತು ಟೆಲಿಗ್ರಾಮ್ ಕೂಡ ಇದೆ. ಟೆಲಿಗ್ರಾಮ್ ಗ್ರೂಪ್ ಕೂಡ, ಟೆಲಿಗ್ರಾಮ್ ಚಾನಲ್ ಕೂಡ. ಆದರೆ ಅದು ಬಹಳಷ್ಟು ಜನ ಯೂಸ್ ಮಾಡೋದಿಲ್ಲ, ಅವರಿಗೆ ಕಾಲಕ್ಕೆ ತಕ್ಕಾಗೆ ಮಾಹಿತಿ ಸಿಗುವಂಥದ್ದಲ್ಲ. ಆದರೆ ವಾಟ್ಸಪ್ ಹೇಳುವಂಥದ್ದು ಸಾರ್ವಕಾಲಿಕ, ಎಲ್ರಿಗೂ ಮಾಹಿತಿನ ಸಿಗುವಂಥದ್ದು. ಅದಕ್ಕೋಸ್ಕರ ಆಲ್ರೆಡಿ ಯಾವುದಾದ್ರೂ ಗ್ರೂಪ್ ಜಾಯ್ನ್ ಆಗಿದ್ದರೆ ಮತ್ತೆ ಈ ಗ್ರೂಪನ್ನು ಜಾಯ್ನ್ ಆಗಬಾರ್ದು ಅಂತ ಏನಿಲ್ಲ, ಖಂಡಿತವಾಗಿಯೂ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಇದಿಷ್ಟು ಇವತ್ತಿನ ಈ ವಿಡಿಯೋದ ಮಾಹಿತಿ. ಎಲ್ಲರೂ ಇದರದ್ದು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಹೀಗೆ ನಿರಂತರವಾಗಿ ನಿಮ್ಮ ಆಶೀರ್ವಾದ ಹಾಗೆ ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ನಮಸ್ತೆ.